ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಇದೇ ನವೆಂಬರ್ 5ನೇ ತಾರೀಕು ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಗಳು ನಡೆಯುತ್ತವೆ. ಈ ಬಾರಿ ರಿಪಬ್ಲಿಕನ್ ಪಕ್ಷದಿಂದ ಡೊನಾಲ್ಡ್ ಟ್ರಂಪ್ ಹಾಗೂ ಡೆಮೊಕ್ರೆಟಿಕ್ ಪಕ್ಷದಿಂದ ಕಮಲಾ ಹ್ಯಾರಿಸ್ ಅಧ್ಯಕ್ಷೀಯ ರೇಸಲ್ಲಿದ್ದಾರೆ. ಈ ರೇಸಲ್ಲಿ ಗೆಲ್ಲೋದು ಯಾರು, ಸೋಲೋದು ಯಾರು ಅನ್ನೋದನ್ನ ಅಮೆರಿಕದ ಜನ ನಿರ್ಧಾರ ಮಾಡ್ತಾರೆ. ಆದರೆ ಚುನಾವಣೆಗಳಿಗೆ ಮೊದಲೇ ಅಧ್ಯಕ್ಷೀಯ ಅಭ್ಯರ್ಥಿ ಹಾಗೂ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ನಡೀತಾ ಇರೋ ಪ್ರಯತ್ನಗಳನ್ನು ನೋಡ್ತಾ ಇದ್ರೆ, ಟ್ರಂಪ್ ಆರಿಸಿ ಬಂದ್ರೆ ಅಲ್ಲಿನ ಕೆಲವರ ಬದುಕುಗಳು ಕಷ್ಟ ಆಗಬಹುದು ಅನ್ನೋ ಭಯ ಅವರನ್ನ ಕಾಡ್ತಾ ಇದೆಯಾ ಅನ್ನೋ ಅನುಮಾನಗಳಿಗೆ ಕಾರಣ ಆಗ್ತಾ ಇದೆ. ಚುನಾವಣೆಗಳಿಗೆ ಮೊದಲೇ ಟ್ರಂಪ್ ಅವರನ್ನ ಹತ್ಯೆ ಮಾಡೋ ಮೂಲಕ ಅವರು 2ನೇ ಬಾರಿ ಅಧ್ಯಕ್ಷರಾಗುವುದನ್ನು ತಪ್ಪಿಸೋದಕ್ಕಲ್ಲಿ ಪ್ರಯತ್ನಗಳು ನಡೀತಾ ಇದ್ದ ಹಾಗಿವೆ. ಕೇವಲ 3 ತಿಂಗಳ ಅಂತರದ ಒಳಗಾಗಿ ಟ್ರಂಪ್ ಮೇಲೆ 2ನೇ ಬಾರಿ ಹತ್ಯಾಯತ್ನ ನಡೆದಿದೆ. ಹಾಗಾದ್ರೆ ಏನಿದು ಟ್ರಂಪ್ ಹತ್ಯಾಯತ್ನದ ಕಥೆ? ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಹೇಗೆಲ್ಲ ಸಿದ್ಧತೆಗಳು ನಡೆದಿವೆ? ಈ ಹಿಂದೆ ಇದೇ ರೀತಿಯ ಹತ್ಯೆಗಳು ಹಾಗೂ ಹತ್ಯಾ ಯತ್ನಗಳು ಯಾವೆಲ್ಲ ಅಮೆರಿಕ ಅಧ್ಯಕ್ಷರ ಮೇಲೆ ನಡೆದಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಜುಲೈ 13, 2024 ಅವತ್ತು ಅಮೆರಿಕದ ಪೆನ್ಸಿಲ್ವೇನಿಯಾದ ಬಟ್ಲರ್ ಅನ್ನೋ ಪ್ರದೇಶದಲ್ಲಿ ರಿಪಬ್ಲಿಕನ್ ಪಕ್ಷದ ಅಭ್ಯರ್ಥಿ ಡೊನಾಲ್ಡ್ ಟ್ರಂಪ್ ಚುನಾವಣಾ ಭಾಷಣ ಮಾಡ್ತಾ ಇದ್ರು. ಆಗ ಇದ್ದಕ್ಕಿದ್ದ ಹಾಗೆ ಅವರ ಮೇಲೆ ಗುಂಡುಗಳು ಹಾರಿ ಬಂದವು. ಅದೃಷ್ಟವಶಾತ್ ಆ ದಾಳಿಯಲ್ಲಿ ಟ್ರಂಪ್ ಅವರ ಕಿವಿಗೆ ಸ್ವಲ್ಪ ಗಾಯ ಆಗಿದ್ದು ಬಿಟ್ರೆ ಅವರ ಪ್ರಾಣಕ್ಕೆ ಹೆಚ್ಚಿನ ಅಪಾಯ ಏನಾಗಲಿಲ್ಲ. ಗುಂಡು ಕಿವಿಯನ್ನ ಸೀಳಿದ ತಕ್ಷಣ ಕೆಳಗೆ ಬಗ್ಗಿದ ಟ್ರಂಪ್ ನಂತರ ತಕ್ಷಣ ಮೇಲೆದ್ದು ನಿಂತರು. ಮುಷ್ಟಿ ಬಿಗಿದ ಕೈಯನ್ನ ಸಭಿಕರತ್ತ ತೋರಿಸ್ತಾ ತಾವು ಇಂಥ ಯಾವ ಪ್ರಯತ್ನಗಳಿಗೂ ಜಗ್ಗೋದಿಲ್ಲ ಅನ್ನೋ ಸಂದೇಶವನ್ನು ಕೊಡುವ ಮೂಲಕ ಅಲ್ಲಿ ನೆರೆದಿದ್ದವರ ಮನಗೆದ್ರು. ಹೀಗವತ್ತು ಟ್ರಂಪ್ ಮೇಲೆ ಆಗಂತಕನೊಬ್ಬ ಗುಂಡಿನ ದಾಳಿ ನಡೆಸಿದ್ರೆ ಟ್ರಂಪ್ ರಕ್ಷಣೆಗಿದ್ದ ಸೀಕ್ರೆಟ್ ಸರ್ವಿಸ್ ಪೊಲೀಸರು ಆರೋಪಿ ಥಾಮಸ್ ಮ್ಯಾಥ್ಯೂ ಕ್ರೂಕ್ಸ್ ಅನ್ನ ಅಲ್ಲಿ ಹೊಡೆದು ಕೊಂದ್ರು. ಅಲ್ಲಿಗೆ ಎಲ್ಲವೂ ಮುಗೀತು ಅಂತ ಅಂದ್ಕೊಳ್ಳಾಯಿತು. ಆದರೆ ದಿನಗಳುರುಳಿದ ಹಾಗೆ ಡೊನಾಲ್ಡ್ ಟ್ರಂಪ್ ಮೇಲಿನ ದಾಳಿಗಳು, ಹತ್ಯಾ ಯತ್ನಗಳು ಕೂಡ ಮುಂದುವರಿತಲೇ ಹೋಗ್ತಾ ಇವೆ. ಇಲ್ಲಿ ಜುಲೈ ದಾಳಿಯನ್ನ ಮರೆಯೋ ಮುನ್ನ ಕಳೆದ ಸೆಪ್ಟೆಂಬರ್ 15ನೇ ತಾರೀಕು ಅಂದ್ರೆ ನಿನ್ನೆ ಭಾನುವಾರ ಮತ್ತೊಮ್ಮೆ ಟ್ರಂಪ್ ಹತ್ಯೆಗೆ ಪ್ರಯತ್ನ ನಡೆದಿದೆ. ಫ್ಲೋರಿಡಾದ ಟ್ರಂಪ್ ನಿವಾಸದ ಬಳಿಯಲ್ಲಿರುವ ಗಾಲ್ಫ್ ಕೋರ್ಸ್ ಅಲ್ಲಿ ಬೆಳ್ಳಂಬೆಳಗ್ಗೆ ಗುಂಡಿನ ಸದ್ದು ಕೇಳಿ ಬಂದಿದೆ. ಆ ಸಮಯದಲ್ಲಿ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗಾಲ್ಫ್ ಕೋರ್ಸ್ ಅಲ್ಲಿ ವಾಕ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದ್ದು, ಗುಂಡಿನ ಸದ್ದು ಕೇಳಿ ಬಂದ ಕೂಡಲೇ ಎಚ್ಚೆತ್ತುಕೊಂಡ ರಕ್ಷಣಾ ಸಿಬ್ಬಂದಿ ಹಾಗೂ ಸೀಕ್ರೆಟ್ ಸರ್ವಿಸ್ ಪೊಲೀಸರು ಆ ಸದ್ದು ಕೇಳಿದ ಕಡೆಯಲ್ಲಿ ಸರ್ಚ್ ಆಪರೇಷನ್ ಅನ್ನು ಆರಂಭ ಮಾಡಿದ್ದಾರೆ. ಈ ವೇಳೆ ಗಾಲ್ಫ್ ಕೋರ್ಸ್ನ ಫೆನ್ಸ್ ಸಮೀಪ ಒಂದು ಬ್ಯಾಗ್ ಸಿಕ್ಕಿದೆ. ಅದರಲ್ಲಿ AK-47 ಅಂತ ಆಯುಧಗಳು ಕಂಡು ಬಂದಿವೆ. ಹೀಗೆ ಅಲ್ಲಿ ಪೊಲೀಸರು ಬ್ಯಾಗ್ ಅನ್ನು ವಶಕ್ಕೆ ಪಡ್ಕೋತಿದ್ರೆ, ಮತ್ತೊಂದು ಕಡೆ ಆಗಂತಕನೊಬ್ಬ ಕಪ್ಪು ಬಣ್ಣದ ನಿಸಾನ್ ಕಾರಲ್ಲಿ ಅಲ್ಲಿಂದ ತಪ್ಪಿಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ದ. ಅವನಲ್ಲಿ ಓಡ್ ಹೋಗ್ತಾ ಇದ್ದದ್ದನ್ನು ಫೋಟೋಗ್ರಾಫರ್ ಒಬ್ಬರು ಕ್ಲಿಕ್ಕಿಸಿದ್ರು. ಆ ಆಗಂತಕನನ್ನು ಅರೆಸ್ಟ್ ಮಾಡೋದಕ್ಕೆ ಆ ಫೋಟೋಗಳು ಸಹಾಯ ಮಾಡಿವೆ. ಅವನು ಫ್ಲೋರಿಡಾದ ಹೈವೇಲಿ ತಪ್ಪಿಸ್ಕೊಂಡು ಹೋಗ್ತಾ ಇರೋ ಸಂದರ್ಭದಲ್ಲಿ ಪೊಲೀಸರು ಅವನ ಕಾರನ್ನು ಚೇಸ್ ಮಾಡಿ ಅಡ್ಡಗಟ್ಟಿ ಅವನನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಹೀಗಲ್ಲಿ ಬಂಧಿತನಾದ ವ್ಯಕ್ತಿ 58 ವರ್ಷದ ರಾಯನ್ ವೆಸ್ಲಿ ರೌತ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ ರಾಯನ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿರುವ FBI ಇವನು ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ರಷ್ಯಾ ವಿರುದ್ಧ ಯುಕ್ರೇನ್ ಪರ ಹೋರಾಡುವ ಇಂಗಿತವನ್ನು ವ್ಯಕ್ತಪಡಿಸಿದ್ದ, ಯುಕ್ರೇನ್ ಬಗ್ಗೆ ವಿಪರೀತ ಸಿಂಪತಿಯನ್ನು ಇಟ್ಕೊಂಡಿದ್ದ ಮತ್ತು ರಷ್ಯಾ ದ್ವೇಷಿಯಾಗಿದ್ದ. ಈ ಹಿಂದೆ ನ್ಯೂಯಾರ್ಕ್ ಟೈಮ್ಸ್ ಜೊತೆ ಮಾತನಾಡಿದ್ದ ಈ ರಾಯನ್ ತನಗೆ ರಷ್ಯಾದ ವಿರುದ್ಧ ಯುದ್ಧದಲ್ಲಿ ಭಾಗವಹಿಸಬೇಕು ಅನ್ನೋ ಆಸೆ ಇದೆ ಅನ್ನೋದನ್ನ ಹೇಳಿಕೊಂಡಿದ್ದ ಅನ್ನೋ ಮಾಹಿತಿ ದೊರೆತಿದೆ. ಇಂಥ ರಾಯನ್ ಟ್ರಂಪ್ ಅನ್ನ ಕೊಲ್ಲೋದಕ್ಕೆ ಬಂದಿರೋದನ್ನ ನೋಡಿದ್ರೆ ಎಲ್ಲೋ ಒಂದು ಕಡೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆಯಲ್ಲಿ ಈ ಬಾರಿ ಟ್ರಂಪ್ ಆರಿಸಿ ಬಂದುಬಿಟ್ರೆ ಅವರು ಯುಕ್ರೇನ್ ವಿರುದ್ಧದ ನಿಲುವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇರುತ್ತೆ ಮತ್ತು ರಷ್ಯಾ ಜೊತೆ ಟ್ರಂಪ್ ಅವರಿಗೆ ಉತ್ತಮ ಬಾಂಧವ್ಯಗಳಿವೆ ಅನ್ನೋ ಕಾರಣಕ್ಕೆ ಅವರನ್ನು ಕೊಲ್ಲೋದಕ್ಕೆ ಈ ರಾಯನ್ ಪ್ರಯತ್ನ ನಡೆಸಿದ್ನ ಅನ್ನೋ ಅನುಮಾನಗಳು ಕೂಡ ಹುಟ್ಟುತ್ತಾ ಇವೆ. ಗೆಳೆಯರೆ, ಹಾಗೆ ನೋಡಿದ್ರೆ ಅಮೆರಿಕಾದಲ್ಲಿ ಅಧ್ಯಕ್ಷರು ಮತ್ತು ಅಧ್ಯಕ್ಷೀಯ ಅಭ್ಯರ್ಥಿಗಳ ಮೇಲೆ ಗುಂಡಿನ ದಾಳಿಗಳು ನಡೆಯೋದು, ಅವರನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ಇದ್ಯಾವುದು ಹೊಸತೇನೂ ಅಲ್ಲ. ಈ ಹಿಂದೆ ಅಲ್ಲಿ ರೊನಾಲ್ಡ್ ರೇಗನ್ ವಿರುದ್ಧ ಕೂಡ ಇಂಥದ್ದೇ ಒಂದು ಅಟೆಂಪ್ಟ್ ನಡೆದಿತ್ತು. 1981ರಲ್ಲಿ ನಡೆದಿದ್ದ ಆ ಘಟನೆಯಲ್ಲಿ ರೊನಾಲ್ಡ್ ರೇಗನ್ ಪ್ರಾಣಾಪಾಯದಿಂದ ಪಾರಾದರು. ಅಲ್ಲವತ್ತು ವಾಷಿಂಗ್ಟನ್ DCಯ ಹಿಲ್ಟನ್ ಹೋಟೆಲ್ ಹೊರಭಾಗಕ್ಕೆ ಬಂದ ರೇಗನ್ ಅವರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಲಾಯಿತು. ಅದೃಷ್ಟವಶಾತ್ ರೇಗನ್ ಪ್ರಾಣಾಪಾಯದಿಂದ ಪಾರಾದರು. ಅದಕ್ಕೂ ಮೊದಲು 1975ರ ಚುನಾವಣೆ ಸಂದರ್ಭದಲ್ಲಿ ಜೆರಾಲ್ಡ್ ಫೋರ್ಡ್ ವಿರುದ್ಧ 3 ವಾರಗಳಲ್ಲಿ 2 ಬಾರಿ ಆಗಂತುಕರು ಅಟೆಂಪ್ಟ್ ಮಾಡಿದರು. ಆದರೆ ಆ 2 ಪ್ರಯತ್ನಗಳಲ್ಲಿ ಫೋರ್ಡ್ ಬಚಾವಾಗಿದ್ದರು. ಇನ್ನೂ ಹಿಂದಕ್ಕೆ ಹೋಗಿ ನೋಡೋದಾದರೆ 1912ರಲ್ಲಿ ಥಿಯೋಡರ್ ರೂಸ್ವೆಲ್ಟ್ ಅವರ ಮೇಲೆ ಕೂಡ ಇಂಥದ್ದೇ ಒಂದು ದಾಳಿಯಾಗಿತ್ತು. ಆ ದಾಳಿಯ ಸಂದರ್ಭದಲ್ಲಿ ರೂಸ್ವೆಲ್ಟ್ ಅವರ ಎದೆಗೆ ಗುಂಡು ಬಿತ್ತು. ತಕ್ಷಣ ಅವರನ್ನು ಆಸ್ಪತ್ರೆಗೆ ಸೇರಿಸುವ ಪ್ರಯತ್ನವನ್ನು ಪೊಲೀಸರು ಮಾಡಿದರಾದರೂ ರೂಸ್ವೆಲ್ಟ್ ತಮ್ಮ ಭಾಷಣ ಮುಗಿದ ನಂತರವೇ ಆಸ್ಪತ್ರೆಗೆ ಹೋದರು. ಇಷ್ಟಾದರೂ ಅವರ ಹಣೆ ಬರಹ ಗಟ್ಟಿ ಇತ್ತು. ಹೀಗಾಗಿ ಎದೆಗೆ ಗುಂಡು ಬಿದ್ದು
ಇದ್ರೂ ಕೂಡ ರೂಸ್ವೆಲ್ಟ್ ಪ್ರಾಣಾಪಾಯದಿಂದ ಪಾರಾಗಿದ್ರು. ಆದರೆ ಇದೇ ಅದೃಷ್ಟ ಅಮೆರಿಕಾದ ಸಾಕಷ್ಟು ಅಧ್ಯಕ್ಷರ ಹಣೆಯಲ್ಲಿ ಬರೆದಿರಲಿಲ್ಲ. ಗೆಳೆಯರೆ, 1865ರಲ್ಲಿ ಅಮೆರಿಕಾದ ಅವತ್ತಿನ ಅಧ್ಯಕ್ಷ ಅಬ್ರಹಂ ಲಿಂಕನ್ ಅವರನ್ನ ಕೊಂದು ಹಾಕಲಾಯಿತು. ಹಾಗೇನೆ 1881ರಲ್ಲಿ ಜೇಮ್ಸ್ ಗ್ಯಾರ್ಫೀಲ್ಡ್ ಅವರ ಮೇಲೆ ದಾಳಿ ಆಯಿತು. ಆ ದಾಳಿ ನಡೆದ 15 ದಿನಗಳ ನಂತರ ಜೇಮ್ಸ್ ಸಾವನ್ನಪ್ಪಿದರು. ಇನ್ನು 1901ರಲ್ಲಿ ವಿಲಿಯಂ ಮ್ಯಾಕೆಂಡ್ಲಿ ಅವರನ್ನ ನ್ಯೂಯಾರ್ಕ್ನ ಬಫಲೋದಲ್ಲಿ ಹೊಡೆದು ಹಾಕಲಾಯಿತು. ಹಾಗೆಯೇ 1963ರಲ್ಲಿ ಅಮೆರಿಕಾದ ಅವತ್ತಿನ ಅಧ್ಯಕ್ಷ ಜಾನ್ ಎಫ್ ಕೆನಡಿ ಅವರನ್ನ ಟೆಕ್ಸಾಸ್ನ ಡಲ್ಲಾಸ್ ಅಲ್ಲಿ ಕೊಂದು ಹಾಕಲಾಯಿತು. ಹೀಗೆ ಜಗತ್ತಿನ ದೊಡ್ಡಣ್ಣ ಅಮೆರಿಕಾದಲ್ಲಿ ಅಧ್ಯಕ್ಷೀಯ ಚುನಾವಣೆಗಳಲ್ಲಿ ಭಾಗಿಯಾದವರು, ಅಧ್ಯಕ್ಷರು, ಮಾಜಿ ಅಧ್ಯಕ್ಷರನ್ನ ಕೊಂದು ಹಾಕೋದು, ಕೊಲ್ಲುವ ಪ್ರಯತ್ನ ಮಾಡೋದು, ಇದೆಲ್ಲ ಈ ಹಿಂದೆ ಕೂಡ ನಡೆದಿದೆ. ಆದರೆ ಈಗ ಕೂಡ ಅದೇ ಪ್ರವೃತ್ತಿ ಮುಂದುವರಿತಾ ಇರೋದಿದೆಯಲ್ಲ, ಇದು ವಿಪರ್ಯಾಸ ಅನ್ನಿಸ್ತಾ ಇದೆ. ಸದ್ಯಕ್ಕೆ ಡೊನಾಲ್ಡ್ ಟ್ರಂಪ್ ಅವರನ್ನ ಮುಗಿಸೋದಕ್ಕೆ ಆಗಂತುಕರು ಒಬ್ಬರ ನಂತರ ಒಬ್ಬರು ಪ್ರಯತ್ನ ಪಡ್ತಾ ಇದ್ದಾರೆ. ಇದು ಅಮೆರಿಕಾದ ಭಯಕ್ಕೆ ಕಾರಣ ಆಗ್ತಾ ಇದ್ದು, ಈ ಹಿಂದೆಂದೂ ಇಂಥದ್ದೊಂದು ಪರಿಸ್ಥಿತಿಯನ್ನು ನಾವು ಕಂಡಿರಲಿಲ್ಲ ಅಂತ FBI ಹೇಳ್ತಾ ಇದೆ. ಗೆಳೆಯರೆ, ಅಮೆರಿಕಾದಲ್ಲಿ ಪರಿಸ್ಥಿತಿ ಹೇಗಿದೆ ಅಂದ್ರೆ ಅಲ್ಲಿ ಗನ್ ತಗೊಳ್ಳೋದು ತುಂಬಾ ಸುಲಭ. ಈ ಹಿಂದೆ ಟ್ರಂಪ್ ಮೇಲೆ ದಾಳಿ ಮಾಡಿದ್ದ ಹುಡುಗನ ಕೈಯಲ್ಲಿದ್ದದ್ದು ಕೂಡ ಲೈಸೆನ್ಸ್ ಇದ್ದ ಗನ್ನೇ. ಸೊ ಅಮೆರಿಕಾದಲ್ಲಿ ದುಡ್ಡಿದ್ರೆ ನೀವು ಸುಲಭವಾಗಿ ಯಾವ ಗನ್ನನ್ನು ಬೇಕಾದರೂ ತಗೋಬಹುದು. ಈಗ ಅಮೆರಿಕಾದಲ್ಲಿ ಇಂಥದ್ದೊಂದು ಭಯಕ್ಕೆ ಕಾರಣವಾಗ್ತಾ ಇರೋದು ಕೂಡ ಇದೇ ಗನ್ ಕಲ್ಚರ್. ಅಮೆರಿಕಾದಲ್ಲಿ ಸುಲಭವಾಗಿ ಬಂದೂಕುಗಳು ಸಿಗ್ತಾ ಇರೋದ್ರಿಂದಲೇ ಅಲ್ಲಿ ಮನಸೋ ಇಚ್ಛೆ ಗುಂಡುಗಳನ್ನು ಹಾರಿಸುವ ಪ್ರವೃತ್ತಿ ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಯಾರೋ ಬರ್ತಾರೆ, ಶಾಲೆಗಳಿಗೆ, ಜನನಿಬಿಡ ಸ್ಥಳಗಳಿಗೆ ನುಗ್ತಾರೆ, ಅಲ್ಲಿ ಇದ್ದಕ್ಕಿದ್ದ ಹಾಗೆ ಗುಂಡು ಹಾರಿಸ್ತಾರೆ. ಮಾನಸಿಕ ಅಸ್ವಸ್ಥತೆಯಿಂದ ಮಾಡುವ ಈ ಕೆಲಸಗಳು 10 ಜನರ ಪ್ರಾಣಗಳನ್ನು ಸುಖ ಸುಮ್ಮನೆ ತೆಗಿತಾ ಇರುತ್ತವೆ. ಇದು ಒಂದು ಕಡೆ ಆದ್ರೆ, ಅಮೆರಿಕಾದ ಅಧ್ಯಕ್ಷರ ಮೇಲೆ ನಡೀತಾ ಇರುವ ದಾಳಿಗಳ ಹಿಂದೆ ಕೂಡ ಇದೇ ಗನ್ ಕಲ್ಚರ್ ಕೆಲಸ ಮಾಡ್ತಾ ಇದೆ. ಅಮೆರಿಕಾದಲ್ಲಿ ಇಂಥದ್ದೊಂದು ಸಂಸ್ಕೃತಿ ಹೆಚ್ಚಾಗೋದಕ್ಕೆ ಕಾರಣ ಕೂಡ ಅಲ್ಲಿನ ಸರ್ಕಾರಗಳೇ ಅಂತ ಹೇಳಿದ್ರೆ ಖಂಡಿತ ತಪ್ಪೇನಾಗೋದಿಲ್ಲ. ಅಮೆರಿಕಾದ ಅಧ್ಯಕ್ಷೀಯ ಚುನಾವಣೆಗಳಿಗೆ ಅತಿ ಹೆಚ್ಚು ಪ್ರಮಾಣದಲ್ಲಿ ಫಂಡಿಂಗ್ ಮಾಡೋದು ಅಲ್ಲಿನ 2 ಉದ್ಯಮಗಳು. ಒಂದು ಈ ಗನ್ ಮಾಫಿಯಾ ಆದ್ರೆ, ಎರಡನೆಯದ್ದು ಅಲ್ಲಿನ ಮೆಡಿಸಿನ್ ಮಾಫಿಯಾ. ಅಮೆರಿಕಾದಲ್ಲಿ ಯಾವ ಸರ್ಕಾರ ರಚನೆ ಆಗಬೇಕು, ಯಾವ ಅಧ್ಯಕ್ಷ ಆಯ್ಕೆ ಆಗಬೇಕು ಅನ್ನೋದನ್ನ ಕೂಡ ಬಹಳಷ್ಟು ಬಾರಿ ಇದೇ ಮಾಫಿಯಾಗಳು ಡಿಸೈಡ್ ಮಾಡೋದು ಉಂಟು. ಹೀಗಿರುವಾಗ ಅಲ್ಲಿ ಸುಲಭವಾಗಿ ಸಿಗುವ ಆಯುಧಗಳನ್ನ ನಿಯಂತ್ರಿಸೋದ್ರಲ್ಲಿ ಅಲ್ಲಿನ ಸರ್ಕಾರಗಳು ವಿಫಲ ಆಗಿವೆ. ಈ ಹಿಂದೆ ಟ್ರಂಪ್ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಒಮ್ಮೆ ಗನ್ ಕಲ್ಚರ್ ವಿರುದ್ಧ ಅವರು ಮಾತಾಡಿದ್ದನ್ನ ಹೊರತುಪಡಿಸಿದ್ರೆ ಅಲ್ಲಿನ ಆಯುಧ ಮಾರಾಟವನ್ನ ನಿಯಂತ್ರಿಸುವ ಬಗ್ಗೆ ಯಾವ ಸರ್ಕಾರವೂ ಸೀರಿಯಸ್ ಆದ ಪ್ರಯತ್ನಗಳನ್ನ ಮಾಡಿದಂತಿಲ್ಲ. ಇನ್ನು ಈಗ ಟ್ರಂಪ್ ಹತ್ಯೆಗೆ ಪ್ರಯತ್ನಿಸಿದ ಅಂತ ಹೇಳಲಾಗ್ತಾ ಇರುವ ವ್ಯಕ್ತಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆತನ ವಿಚಾರಣೆ ನಡೀತಾ ಇದೆ. ಈ ವಿಚಾರಣೆಯ ಸಂದರ್ಭದಲ್ಲಿ ಅವನೇನಾದರೂ ಭಯಾನಕವಾದ ಮಾಹಿತಿಯನ್ನು ಹೊರಹಾಕ್ತಾನ ಅನ್ನೋದನ್ನ ಇಡೀ ಅಮೆರಿಕ ಕಾದು ನೋಡ್ತಾ ಇದೆ. ಯಾಕೆಂದ್ರೆ ಅಲ್ಲಿ ರಯಾನ್ ಬಳಿ ಸಿಕ್ಕಿರೋದು AK-47 ಅಂತ ಅತ್ಯಾಧುನಿಕ ಆಯುಧ. ಅಮೆರಿಕಾದ ಗನ್ ಮಾರುಕಟ್ಟೆಯಲ್ಲಿ ದೊಡ್ಡ ದೊಡ್ಡ ಗನ್ನುಗಳು ಸಿಗುತ್ತವಾದರೂ ಲೀಗಲ್ ಆಗಿ ಅಲ್ಲಿ AK-47ಗಳನ್ನ ಮಾರೋ ಹಾಗಿಲ್ಲ. ಯಾಕೆಂದ್ರೆ ಅದು ರಷ್ಯನ್ ನಿರ್ಮಿತ ಆಯುಧ. ಹೀಗಾಗಿ ಅಲ್ಲಿ ರಯಾನ್ ಕೈಗೆ ಈ ಬಂದೂಕು ಬಂದಿದ್ದಾದರೂ ಹೇಗೆ ಅನ್ನೋ ಬಗ್ಗೆ ಕೂಡ ತನಿಖೆಗಳು ನಡೆಯುತ್ತವೆ. ಸದ್ಯಕ್ಕೆ ಅವನು ಕೂಡ ಹೆಚ್ಚಿನ ಮಾಹಿತಿಯನ್ನು ಹೊರ ಹಾಕ್ತಾ ಇಲ್ಲ ಅಂತ FBI ಹೇಳ್ತಾ ಇದೆ. ಅವನು ತಾನು ಫ್ಲೋರಿಡಾದಿಂದ ಹವಾಯ್ ದ್ವೀಪಗಳಿಗೆ ಸ್ಥಳಾಂತರಗೊಂಡಿರೋದಾಗಿ ಹೇಳ್ತಾ ಇದ್ದಾನೆ. ಆದರೆ ಟ್ರಂಪ್ ಹತ್ಯೆಗೆ ಯಾಕೆ ಪ್ರಯತ್ನ ಪಟ್ಟ ಅನ್ನೋ ಅಂಶವನ್ನು ಇದುವರೆಗೆ ರಯಾನ್ ಬಾಯಿ ಬಿಟ್ಟಿಲ್ಲ ಅಂತ ಅಲ್ಲಿನ ಏಜೆನ್ಸಿಗಳು ತಿಳಿಸ್ತಾ ಇವೆ. ಇನ್ನು ಟ್ರಂಪ್ ಹತ್ಯೆಯ ವಿಫಲ ಯತ್ನದ ಬಗ್ಗೆ ಮಾತಾಡಿರುವ ಅಮೆರಿಕಾದ ಉಪಾಧ್ಯಕ್ಷೆ ಹಾಗೂ ಈ ಬಾರಿಯ ಚುನಾವಣೆಗಳಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಅಧ್ಯಕ್ಷೀಯ ಅಭ್ಯರ್ಥಿಯಾಗಿರುವ ಕಮಲಾ ಹ್ಯಾರಿಸ್ ದೇವರ ದಯೆಯಿಂದ ಟ್ರಂಪ್ಗೆ ಏನೂ ಆಗಿಲ್ಲ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಇನ್ನು FBI ಕೂಡ ರಯಾನ್ನ ಪೂರ್ವಾಪರಗಳನ್ನು ಹುಡುಕ್ತಾ ಇದೆ. ಒಂದು ವೇಳೆ ಅವನು ಹೊರಗಿನ ಶತ್ರುನ ಅಥವಾ ಹೊರಗಿನ ಶತ್ರುಗಳು ಇಲ್ಲಿಯವರನ್ನೇ ಬಳಸಿಕೊಂಡು ಅಮೆರಿಕಾದಲ್ಲಿ ಆತಂಕವನ್ನು ಸೃಷ್ಟಿ ಮಾಡುವ ಕೆಲಸವನ್ನ ಮಾಡ್ತಾ ಇದ್ದಾರಾ ಅನ್ನೋ ಬಗ್ಗೆ ಕೂಡ ಅಲ್ಲಿ ತನಿಖೆಗಳು ನಡೆಯುತ್ತವೆ. ಇನ್ನು ಮತ್ತೊಂದು ಕಡೆ ಡೊನಾಲ್ಡ್ ಟ್ರಂಪ್ ಈ ದಾಳಿಯ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಅವರು ಯಥಾ ಪ್ರಕಾರ ಫಂಡ್ ರೈಸಿಂಗ್ ಕಾರ್ಯಕ್ರಮದಲ್ಲಿ ಮತ್ತು ಚುನಾವಣಾ ಪ್ರಚಾರ ಸಭೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ತಮಗೇನೂ ಆಗಿಲ್ಲ ಅನ್ನೋ ಧೈರ್ಯವನ್ನ ಪಕ್ಷದ ಕಾರ್ಯಕರ್ತರಲ್ಲಿ ಮೂಡಿಸೋ ಮೂಲಕ ಈ ಬಾರಿ ಟಫ್ ಫೈಟ್ ಕೊಡೋದಕ್ಕೆ ಬೇಕಾದ ಎಲ್ಲ ಪ್ರಯತ್ನಗಳನ್ನು ಟ್ರಂಪ್ ಮಾಡ್ತಾ ಇದ್ದಾರೆ. ಈ ಮೂಲಕ ತಮ್ಮ ವಿರೋಧಿಗಳು ಎಷ್ಟೇ ಬಾರಿ ತಮ್ಮನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಅದನ್ನು ತಪ್ಪಿಸಿಕೊಳ್ಳುವ ಅದೃಷ್ಟ ತಮಗಿದೆ ಅನ್ನೋದನ್ನ ಟ್ರಂಪ್ ಅಲ್ಲಿನ ಮತದಾರರಿಗೆ ತಿಳಿಸುವ ಪ್ರಯತ್ನದ ಮೂಲಕ ಚುನಾವಣೆಯಲ್ಲಿ ಸಿಂಪತಿ ಗಿಟ್ಟಿಸಿಕೊಳ್ಳುವ ಪ್ಲಾನ್ ಅನ್ನು ಕೂಡ ಮಾಡಿದ ಹಾಗೆ ಕಾಣ್ತಾ ಇದೆ. ಒಟ್ಟಾರೆ ಡೊನಾಲ್ಡ್ ಟ್ರಂಪ್ ಹತ್ಯೆಗೆ ಅಮೆರಿಕಾದಲ್ಲಿ 2 ತಿಂಗಳಲ್ಲಿ 2ನೇ ಅಟೆಂಪ್ಟ್ ಕೂಡ ನಡೆದಿರೋದು ದುರಾದೃಷ್ಟವೇ ಸರಿ. ಇದು ಗೆಳೆಯರೆ ಡೊನಾಲ್ಡ್ ಟ್ರಂಪ್ ಹತ್ಯಾಯತ್ನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.